ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರಿ ಎಲ್ಲರೂ? ನಾನು ಕೂಡ ಆರಾಮವಾಗಿದ್ದೀನಿ, ನೀವೆಲ್ಲರೂ ಆರಾಮವಾಗಿದ್ದೀರಿ ಅಂತ ನಾನು ಅನಿಸ್ತೀನಿ. ಇವತ್ತಿನ ಪ್ರೋಮೋ ಅಂತೂ ಸಖತ್ತಾಗಿದೆ ಅಂತ ಹೇಳ್ಬೋದು. ಸುದೀಪ್ ಸರ್ ಗಿಲ್ಲಿ ಅವರಿಗೆ ಹೇಳ್ತಾರೆ ಲೈಕ್ ಕಾವು ಮತ್ತು ನಿಮ್ಮ ಒಂದು ಬಾಂಡಿಂಗ್ ಹೇಗಿದೆ ಆ್ಯಂಡ್ ಹೇಗಾಗ್ತಾ ಇದೆ ಅಂತ ಹೇಳುವಾಗ ಇವರು ಗಿಲ್ಲಿ ಅವರೊಂದು ಕಾಮಿಡಿ ರೀತಿಯಲ್ಲಿ ಮಾತಾಡ್ತಾರೆ. ನಿಮಗೆಲ್ಲರಿಗೆ ಗೊತ್ತಿರ್ಬೋದು, ಎಂತಾದರೂ ಸುದೀಪ್ ಸರ್ ಹೇಳುವಾಗ ಟಕ್ಕನೆ ಅವರ ಬಾಯಲ್ಲಿ ಒಂದು ಬರ್ತದೆ ಅಂತ ಹೇಳ್ಬೋದು. ಅದು ಕೂಡ ಒಂದು ಕಾಮಿಡಿ ರೀತಿಯಲ್ಲಿ ಇರ್ತದೆ. ಇಷ್ಟು ಸೀಸನ್ ನಾನು ನೋಡ್ಕೊಂಡು ಬಂದಿದ್ದೀನಿ, ಬಿಗ್ ಬಾಸ್ ಸೀಸನ್ 1 to 11. ಇಂತಹ ಒಂದು ಕಾಮಿಡಿಯನ್ ಆಗಲಿ, ಆ ಒಂದು ಅವರೊಂದು ಕಾಮಿಡಿ ಮಾತಾಡುವಂತಹ ರೀತಿ ಆಗಲಿ ಒಂದು ತುಂಬಾ ಒಂದು ಖುಷಿ ಆಗ್ತದೆ ಹೇಳ್ಬೋದು. ಸೊ ಆಗ ಗಿಲ್ಲಿಯವರು ಹೇಳ್ತಾರೆ, ಗಿಲ್ಲಿಯವರು ಕೂಡ ಮಾತಾಡ್ತಾರೆ. ಆ ಟೈಮಲ್ಲಿ ಅಶ್ವಿನಿ ಗೌಡ ಅವರು ಹೇಳ್ತಾರೆ, ಅವರಿಗೆ ಇದು ಆದರೆ ಅಂದರೆ ಕಾವು ಮತ್ತು ಅವರಿಗೆ ಜಗಳವಾಗ ನನಗೆ ತುಂಬ ಖುಷಿ ಆಗ್ತದೆ ಅಂತ ಹೇಳಿದರು. ಆಯಿತಾ, ತುಂಬ ಖುಷಿ ಆಗ್ತದೆ ನನಗೆ ಅಂತ. ಆಗ ಗಿಲ್ಲಿಯವರು ಕಾಮಿಡಿಗೆ ಹೇಳ್ತಾರೆ ಲೈಕ್ ನಾನು ಆಲ್ರೆಡಿ ಕಮಿಟ್ ಆಗಿದೆ ಅಂತ. ಹಾಗಾದರೆ ನಿಮಗೆಲ್ಲರಿಗೆ ಗೊತ್ತಿರ್ಬೋದು ಅವರು ಯಾರ ಜೊತೆ ಕಮಿಟ್ ಆಗಿದ್ದಾರೆ ಅಂತ. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ, ಕಾವ್ಯ ಅವರು ಸ್ವಲ್ಪ ಗಿಲ್ಲಿಯವ್ರನ್ನು ಯೂಸ್ ಮಾಡ್ತಿದ್ದಾರಾ ಅಂತ ನನಗೆ ಅನಿಸ್ತಿದೆ ಅಂತ ಹೇಳ್ಬೋದು. ಯಾಕಂದರೆ ಯಾರನ್ನು ಕೂಡ ಅವರು ಅಣ್ಣ ಅಂತ ಕರೆಯೋದು, ಗಿಲ್ಲಿಯವ್ರನ್ನೇ ಕರೀತಿದ್ದಾರೆ. ಆ್ಯಂಡ್ ಗಿಲ್ಲಿಯವರು ಬೇಡ ಅಂತ ಹೇಳಿದ್ರು ಕೂಡ ಇವರೊಂದು ಕಾಮಿಡಿಗೆ ಆಗಲಿ ಕರೀತಾರೆ ಅಂತ ಹೇಳ್ಬೋದು. ಇಟ್ಸ್ ವೆರಿ ರಾಂಗ್. ಆ್ಯಂಡ್ ಅವರಿಗೆ ನಾವು ಆಸೆ ಹುಟ್ಟಿಸ್ಬಾರ್ದು, ಆಯಿತಾ. ಈಗ ಆಸೆ ಹುಟ್ಟಿಸ್ತಿದ್ದಾರೆ ಗಿಲ್ಲಿಯವರಿಗೆ. ಸೊ ಗಿಲ್ಲಿಯವರಿಗೆ ನಾನು ಹೇಳೋದೇನೆಂದರೆ, ಸ್ಟ್ರಾಂಗ್ ಆಗಿರಿ, ಒಬ್ಬರೇ ಆಗಿ ಪ್ಲೇ ಮಾಡಿ. ಆ್ಯಂಡ್ ರಕ್ಷಿತಾ ಅವರು ತುಂಬಾ ಒಳ್ಳೆಯಿದ್ದಾರೆ. ಸೊ ನೀವು ರಕ್ಷಿತನ ಜೊತೆ ಸೇರ್ಬೋದು. ಸ್ವಲ್ಪ ಜಾಗ್ರತೆ ಮಾಡಿಂದ ಹೇಳುವ. ಅಪ್ಕಮಿಂಗ್ ಡೇಸಲ್ಲಿ ಹೇಗಿರ್ತದೆ ಅಂತ ವಿಲ್ ಸಿ ಅಂತ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕೋ. ಅಂಟಿಲ್ ಟೇಕ್ ಕೇರ್, ಬಾಯ್. ಸಬ್ಸ್ಕ್ರೈಬ್ ಮಾಡಿದ್ದೀವಿ, ಸಬ್ಸ್ಕ್ರೈಬ್ ಮಾಡಿದ್ದು ಹೇಳಿ. ಲವ್ ಯು ಆಲ್.